ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಆಡಳಿತ ಮಂಡಳಿ ಅಧಿಕಾರ ವಹಿಸಿಕೊಂಡ 30 ದಿನಗಳಲ್ಲಿ 68 ಗ್ರಾಮದ 748 ಮನೆಗಳ ಫಲಾನುಭವಿಗಳಿಗೆ ಸಂಘದ ವೆಚ್ಚದಲ್ಲಿ ನಿರಂತರ ಜ್ಯೋತಿ ವಿದ್ಯುತ್ ವಿತರಣೆ, ತೋಟಪಟ್ಟಿ ರೈತರ ಗ್ರಾಹಕರ ಹಿತ ಸಮಾಜಮುಖಿ ಕಾರ್ಯ. ರೈತರ ಗ್ರಾಹಕರ ಮನೆಗೆ ತೆರಳಿ ಅವರ ಸಮಸ್ಯೆ ಬಗ್ಗೆ ರೈತರೊಂದಿಗೆ ಸಂವಾದ, ರೈತರಿಗೆ ಗ್ರಾಹಕರಿಗೆ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ, ರೈತರ ಗ್ರಾಹಕರಿಗೆ ಅವರ ತೊಂದರೆ ಸಂಕಷ್ಟಗಳಿಗೆ ತಕ್ಷಣ ಸ್ಪಂದಿಸಿ ಸ್ಥಳದಲ್ಲಿ ಪರಿಹಾರ ನೀಡುತ್ತಿರುವ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು. ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಅಣ್ಣಾ ಸಾಹೇಬ್ ಜಲ್ಲೆಯವರ ಮಾರ್ಗದರ್ಶನದಲ್ಲಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಹುಕ್ಕೇರಿ ತಾಲೂಕಿನ ರೈತರ ಮನೆ ಬಾಗಿಲಿಗೆ ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ಆಲಿಸಿ ತಕ್ಷಣ ಸ್ಪಂದಿಸಿ ರೈತರಿಗೆ ಗ್ರಾಹಕರಿಗೆ ಅಗತ್ಯವಿರುವ ಸೇವೆಗಳನ್ನು ತಲುಪಿಸುವ ವ್ಯವಸ್ಥೆ ಪರಿಹರಿಸುವ ಕಾರ್ಯ. ಹೊಸದಾಗಿ ರಚನೆಗೊಂಡ ಆಡಳಿತ ಮಂಡಳಿಯವರ ಈ ಕಾರ್ಯ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ನಾವು ಅಧಿಕಾರಕ್ಕೆ ಬಂದ ನಂತರ 30 ದಿವಸಗಳಲ್ಲಿ ಪ್ರತಿ ಹಳ್ಳಿಗೆ ಹೋಗಿ ಅವರ ಕಷ್ಟ ದುಃಖಗಳನ್ನು ಕೇಳಿಕೊಂಡು ಈಗಾಗಲೇ 68 ಹಳ್ಳಿಗಳಿಗೆ 748 ಫಲಾನುಭವಿಗಳಿಗೆ ನಮ್ಮ ಸೊಸೈಟಿಯ ವೆಚ್ಚದಲ್ಲಿ ಈಗಾಗಲೇ ನಿರಂತರ ವಿದ್ಯುತ್ ಕೊಡುವಂಥ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಇನ್ನೂ ಉಳಿದಂಥ ಹಳ್ಳಿಗಳಿಗೆ ನಾವು ಎಲ್ಲ 11 ಮಂದಿ ನಿರ್ದೇಶಕರು ಹೋಗಿ ಮನೆ ಮನೆಗೆ ಹೋಗಿ ಅವರ ಕಷ್ಟ ದುಃಖಗಳಲ್ಲಿ ಭಾಗಿಯುವಂಥ ಕೆಲಸವನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೀವಿ. ಎಲ್ಲರೂ ಸಹಕಾರ ಕೊಡಬೇಕಂತ ಈಗಾಗಲೇ ಸತೀಶಣ್ಣ ಜಾರಕಿಹೊಳಿ ಅವರು ಹಾಗೂ ಬಾಲಚಂದ್ರನ್ ಜಾರಕಿಹೊಳಿ ಅವರು ಹಾಗೂ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ನೇತೃತ್ವದಲ್ಲಿ ಈಗಾಗಲೇ ನಮಗೆ ರೆಸ್ಟ್ರಿಕ್ಷನ್ ಕೊಟ್ಟಾರ. ಯಾವ ರೈತರ ತೊಂದರೆ ಆಯ್ತು ಅಂತ ಹೇಳಿ ಆಫೀಸ್ಗೆ ಬರಬಾರ್ದಂಗೆ ತಾವು ನಡೆದುಕೊಳ್ಬೇಕಂತ ಹೇಳಿದಾರ. ಅದರ ಅವರು ಹೇಳಿದ ಪ್ರಕಾರ ಈಗಾಗಲೇ ನಾವು ಎಲ್ಲ ಪ್ರತಿ ಹಳ್ಳಿಗೆ ಹೋಗಿ ಆ ಗ್ರಾಮಗಳಲ್ಲಿರುವಂಥ ಸಮಸ್ಯೆಗಳನ್ನು ಆಲಿಸಿ ಅಲ್ಲಿ ಎಷ್ಟು ಸಾಧ್ಯತೆಯೋ ಅಲ್ಲಿ ಇದ್ರ ಮೇಲೆ ಸ್ಥಾನಿಕ ಇದು ಮಾಡಿದ್ರೆ ಅಲ್ಲೇದಲ್ಲಿ ಪರಿಹಾರ ಕೊಡುವಂಥ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಮೈನರ್ ಇದ್ದದ್ದು ಉಳಿದು ಮೇಜರ್ ಇದ್ದದ್ದು ಬಂದು ಅದು ಎಸ್ಟಿಮೇಟ್ ಮಾಡಿ ನಿರಂತರ ವಿದ್ಯುತ್ ಕೊಡಬೇಕು. ರೈತರಿಗೆ ಯಾವುದೇ ಪರಿಸ್ಥಿತಿ ತೊಂದರೆ ಆಗಬಾರದಂತ ನಿಟ್ಟಿನಲ್ಲಿ ಈಗಾಗಲೇ ಕಟ್ಟುವಪ್ಪಣೆಯನ್ನು ಮಾಡಿದ್ದಾರೆ ಸತೀಶಣ್ಣ ಜಾರಕಿಹೊಳಿ ಅವರು. ಈಗಾಗಲೇ 200 TCಗಳನ್ನು ನಾವು ಖರೀದಿ ಮಾಡಿದ್ದೇವೆ. ಎಲ್ಲಿ ಬೇಕಲ್ಲಿ 100 TC, 63 ಲೋಡ್ ಆದಲ್ಲಿ ಅದನ್ನು ತೆಗೆದ 100 TC ಹಾಕುವಂಥದ್ದು ಇರಬಹುದು, ನಿರಂತರ ಯೋಜನೆ ಇರಬಹುದು. ಈಗಾಗಲೇ ಎಲ್ಲ ಕೆಲಸಕ್ಕೆ ಚಾಲನೆ ಕೊಟ್ಟಿದೆ. ವಿಷಯದಲ್ಲಿ ಸಿರಗಾಂವ ಗ್ರಾಮದಲ್ಲಿ ನಿನ್ನೆ ದಿವಸ 3 TCಗಳನ್ನು ಕಾರ್ಯಾರಂಭ ಮಾಡಿದ್ದೇವೆ, ಪೂಜೆ ಮಾಡಿದ್ದೇವೆ. ಇವತ್ತು ಕೊಟಬಾಗಿ ಗ್ರಾಮದಲ್ಲಿ ಹಂಚನಾ TCಯನ್ನು ಉದ್ಘಾಟನೆ ಮಾಡಿ ಚಾಲನೆ ಕೊಟ್ಟಿದ್ದೀವಿ. ಅದರ ಜೊತೆಗೆ ನಿನ್ನೆ ಬಸವಾಡ ಗ್ರಾಮಕ್ಕೆ ಹೋಗಿ ಅಲ್ಲಿ ನಿರಂತರ ಕರೆಂಟು ಲೋ ವೋಲ್ಟೇಜ್ ಬರ್ತಾ ಇರೋದನ್ನು ವಿನಂತಿ ಮಾಡಿಕೊಂಡಾಗ ಎಲ್ಲ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಕೂಡಿಕೊಂಡು ಅಲ್ಲಿ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸಿ ಬಂದಿದ್ದೀವಿ. ಅದರ ಜೊತೆಗೆ ಹಂಚನಾ ಗ್ರಾಮಕ್ಕೂ ಹೋಗಿ ಅಲ್ಲಿಯೂ 75 ಮನೆಗಳಿಗೆ ಕರೆಂಟ್ ನೀರು ಕೊಡುವಂಥ ಯೋಜನೆಯನ್ನು ಚಾಲನೆ ಕೊಡುವಂಥ ಲೆಕ್ಕದಲ್ಲಿದ್ದೇವೆ. ಅದರ ಜೊತೆಗೆ ಗುಡಿಗೆರೆ ಗ್ರಾಮಕ್ಕೆ ಹೋಗಿ ಭೂಶಿಯವರ ತೋಟದಲ್ಲಿ ಸುಮಾರು 18 ಕಂಬಗಳ ಹಾಕುವ ಮುಖೇನ ಸುಮಾರು 46 ಮನೆಗಳಿಗೆ ವಿದ್ಯುತ್ ಕೊಡುವಂಥ ನಿರಂತರ ವಿದ್ಯುತ್ ಕೊಡುವಂಥ ಕೆಲಸಕ್ಕೆ ಈಗಾಗಲೇ ಅದನ್ನು ಇಂಜಿನಿಯರ್ಗೆ ನಿರ್ದೇಶನ ಮಾಡಿದ್ದೇವೆ. ಅದರ ಇದನ್ನು ತರಿಸಿಕೊಂಡು ಈಗಾಗಲೇ ಅದಕ್ಕೆ ಚಾಲನೆ ಕೊಡ್ತೇವೆ. ಅಮ್ಮನಿಗೆ ಗ್ರಾಮದ ಪರವಾಗಿ ಜಕಾತಿ ತೋಟದಲ್ಲಿ ಬೋರು ಹಾಗೂ ಬಾವಿ ಮೋಟ್ರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಭಾಳ ಪ್ರಾಬ್ಲಮ್ ಇತ್ತು. ಮತ್ತು ನಾವು ಕೂಡಲೇ ಅಲ್ಲಿ ಜನ ಎಲ್ಲ ಸೇರಿಕೊಂಡು ನಮ್ಮ ಈ ಹೊಸದಾಗಿ ಆಯ್ಕೆಯಾದ ವಿದ್ಯುತ್ ಆಡಳಿತ ಮಂಡಳಿ ಅಧ್ಯಕ್ಷರಾದಂಥ ವಿದ್ಯುತ್ ಸಹಕಾರಿ ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಜಯಗೌಡಣ್ಣ ಪಾಟೀಲರು ಹಾಗೂ ನಿರ್ದೇಶಕರ ಮಂಡಳಿಯವರಿಗೆ ನಾವು ಫೋನ್ ಮುಖಾಂತರ ಅವರಿಗೆ ಕರೆ ಮಾಡಿ ಹೇಳಿದ್ದೀವಿ. ಹೇಳಿದ ಕೂಡಲೇ ಅವರು ಇಮ್ಮಿಡಿಯೇಟ್ ತಮ್ಮ ಇಂಜಿನಿಯರ್ ಫೋನ್ ಮಾಡಿ ಅಲ್ಲಿಂದ ಲೈಮನ್ ಕೊಟ್ಟು ಸರ್ವೆ ಮಾಡಿಸಿ
4 ದಿನದಲ್ಲಿ ಟಿ ಸಿ ಹುಣಸು ಓಪನಿಂಗ್ ಮಾಡುವಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆ ನಮ್ಮ ಮನೆಗೆ ಪರವಾಗಿ ಮನೆಗೆ ಗ್ರಾಮದ ಪರವಾಗಿ ಹಾಗೂ ಜಕಾತಿ ತೋಟದ ಸರ್ವ ಮಂಡಳಿ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಇದು ಅಲ್ಲದೆ ಈಗಾಗಲೇ ನಾವು ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶಣ್ಣ ಜಾರಕಿಹೊಳಿ ಇಲ್ಲಿ ಮೀಟಿಂಗ್ ಮಾಡಿದಾಗ ನಮ್ಮ ಅಮ್ಮನಿಗೆ ಗ್ರಾಮದಲ್ಲಿ ಇನ್ನೂ ಒಂದು ಊರು ದೊಡ್ಡದು ಬರೋದರಿಂದ ಸುಮಾರು ಕಡೆ ಈ ಥರ ಪ್ರಾಬ್ಲಮ್ ಇದೆ. ಬೋರ್ ಮೋಟ್ರು ಹಾಗೂ ಬಾವಿ ಮೋಟ್ರು ಸರಿಯಾಗಿ ಸ್ಟಾರ್ಟ್ ಆಗ್ತಾ ಇಲ್ಲ. ಅದಕ್ಕೆ ಅವರೆಲ್ಲರೂ ಬಂದು ಮನವಿ ಕೊಟ್ಟಿದ್ದಾರೆ. ನಾಲ್ಕಿ ತೋಟಕ್ಕೂ ಈಗಾಗಲೇ ಒಂದು ಸರ್ವೆ ಮಾಡಿಸಿದ್ದಾರೆ. ಅಲ್ಲಿ ಒಂದು ಟಿ ಸಿ ಹೆಚ್ಚುವರಿಯಾಗಿ ಅಳವಡಿಸಿಕೊಡ್ತೀವಿ ಅಂತ ಹೇಳಿದರೆ, ಅದಲ್ಲದೆ ಮುಲ್ಲಾ ತೋಟಕ್ಕೆ, ಅದಲ್ಲದೆ ನಮ್ಮ ಖಾನಾಪುರಿ ತೋಟಕ್ಕೆ 3 ಟಿ ಸಿ ಎಕ್ಸ್ಟ್ರಾ ಈಗ ಅಡಿಷ್ನಲ್ ಒಂದು ವಾರದೊಳಗಡೆ ಕೂಡಿಸಿ ತಮ್ಮ ಏನೇ ಒಂದು ಸಮಸ್ಯೆ ಇದೆ ಅದನ್ನು ನಿವಾರಣೆ ಮಾಡಿಕೊಡ್ತೀವಿ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ಎಲ್ಲ ನಮ್ಮ ಅಮ್ಮನಿ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ.